ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ನಾ ಹೇಳೋದನ್ನ ಎಲ್ಲ ಹಿಂದೂ ಧರ್ಮದವ್ರು ಲಕ್ಷ್ಯ ಕೊಟ್ಟು ಕೇಳ್ರಿ. ಬಕ್ತಿಯಾರ್ ಖಿಲ್ಜಿ ಇನ್ನೂ ನಮ್ಮ ದೇಶದೊಳಗೆ ಅದಾನ. ಮೊಹಮ್ಮದ್ ಗಜ್ನಿ ಇನ್ನೂ ನಮ್ಮ ದೇಶದೊಳಗೆ ಅದಾನ. ಆತಂಕವಾದಿಗಳ ಮೊಮ್ಮಕ್ಕಳು ಇನ್ನೂ ನಮ್ಮ ದೇಶದಾಗ ಅದಾರ. ಈಗ ಆತಂಕವಾದಿಗಳ ಮೊಮ್ಮಕ್ಕಳು ಅಂದ್ರೆ ಬಕ್ತಿಯಾರ್ ಖಿಲ್ಜಿ, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ನಮ್ಮ ಹಿಂದೂ ಧರ್ಮ ಜೊತೆಗೆ ಆಟ ಆಡಿದವರು ಮೊಘಲರ ಮೊಮ್ಮಕ್ಕಳು ಇನ್ನೂ ನಮ್ಮ ದೇಶದಾಗ ಅದಾರ. ಇವರು ಒಂದು ಆ್ಯಕ್ಟಿಂಗ್ ಮಾಡಕತ್ತಾರೆ, ಈಗ ಡ್ರಾಮಾ ಮಾಡಕತ್ತಾರೆ. ಏನಪ್ಪ, ನಮ್ಮ ಗುಡಿಗೆ ಡೊನೇಟ್ ಮಾಡೋದು, ಹಿಂದೂ ಧರ್ಮದ ಗುಡಿಗೆ ಡೊನೇಟ್ ಮಾಡೋದು. ಹಿಂದೂ ಧರ್ಮದ ಗುಡಿಗಳಿಗೆ ಏನೋ ಡೊನೇಟ್ ಮಾಡಿ ಹೆಸರು ಮಾಡಬೇಕು ಅಂದ್ರೆ ನಾವು ಬದಲಾಗಿವಿ, ನಾವು ಒಳ್ಳೆಯವರದೀವಿ ಅಂತ ಜಗತ್ತಿಗೆ ತೋರ್ಸಕ್ಕೆ ಅವ್ರು ಈಗ ಆ್ಯಕ್ಟಿಂಗ್ ಮಾಡಕತ್ತಾರೆ. ಯಾವುದೇ ಮಟ್ಟದ ಸ್ವಾಮಿಗಳು ಈ ಮೊಘಲರ ಆ್ಯಕ್ಟಿಂಗಿಗೆ ಮಳ್ಳಾಗಕ್ಕೆ ಹೋಗ್ಬೇಡ್ರಿ. ಇತಿಹಾಸದ ಜ್ಞಾನ ಸ್ವಾಮಿಗಳಿಗಿಲ್ಲ ಅಂದ್ರೆ ನೀವು ಇತಿಹಾಸ ಪುಸ್ತಕ ತೆಗೆದು ಮತ್ತೊಂದು ಸಲ ಓದ್ರಿ. ಮೊಘಲರು ಡೊನೇಟ್ ಕೊಡ್ತಾರೆ ಅಂತ ತಿಳ್ಕೊಂಡು ತೇರಿಗೆ ಅವ್ರ ಹೆಸರು ಹಾಕಬೇಡ್ರಿ. ತೇರಿನ ಮ್ಯಾಗ ಮೊಘಲರ ಹೆಸರು ಬಿದ್ದರೆ ಅದು ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಬಕ್ತಿಯಾರ್ ಖಿಲ್ಜಿಗೆ ಪೂಜೆ ಮಾಡ್ದಂಗೆ. ಎಲ್ಲರಿಗಿಂತ ದೊಡ್ಡ ತಪ್ಪು ಆ ಮಠದ ಸ್ವಾಮಿಗಳ್ದು ಇರ್ತೈತಿ. ಯಾಕಂದ್ರೆ ಫ್ರೀಡಮ್ ಕೊಟ್ಬಿಡ್ತಾರೆ, ಅವ ತನ್ನ ತಲೆ ಓಡಿಸಿ ಐಡಿಯಾ ಮಾಡೋಕೆ ಚಲೋ ಮಾಡ್ತಾನೆ. ನಾ ಹಿಂದೂ ಧರ್ಮದ ಎಲ್ಲ ಮಠದ ಪೂಜಾರಿಗಳಿಗೆ ಸ್ವಾಮಿಗಳಿಗೆ ಬೇಡ್ಕೊಳ್ಳೋದು ಏನು ಲಕ್ಷ ಕೊಟ್ಟು ಕೇಳ್ರಿ. ಬಕ್ತಿಯಾರ್ ಖಿಲ್ಜಿ ಮೊಮ್ಮಗನ ನಂಬಕ್ಕೆ ಹೋಗ್ಬೇಡ್ರಿ. ಮೊಹಮ್ಮದ್ ಗೋರಿನ ಮೊಮ್ಮಗನ ನಂಬಕ್ಕೆ ಹೋಗ್ಬೇಡ್ರಿ. ಇವರೆಲ್ಲ ಅವ್ರ ಬೀಡು ಇನ್ನೂ ಇಲ್ಲಿ ಜೀವಂತದ ಹುಳ, ಇವು ಕೆಟ್ಟ ಹುಳ, ದುಷ್ಟ ಹುಳ ಇನ್ನೂ ಶಕ್ತಿ ಐತಿ, ಇಲ್ಲಿ ಓಡಾಡಕತ್ತೈತಿ. ನೀವು ಅವ್ರಿಗೆ ಮಳ್ಳಾದ್ರೆ ನಾಳೆ ಹಿಂದೂ ಧರ್ಮದ ಮಕ್ಕಳಿಗೆ ಅಪಾಯ ಐತಿ. ಹಿಂದೂ ಧರ್ಮದ ತೇರುಗಳಿಗೆ, ಹಿಂದೂ ಧರ್ಮದ ರಥಗಳಿಗೆ ಮೊಘಲರ ಹೆಸರಿಟ್ರೆ ಅದು ಜಗ್ಗಕ್ಕೆ ಬರೋದಿಲ್ಲ. ವೇದಗಳೇ ಬರ್ತೈತಿ, ಋಗ್ವೇದಗಳು ಹೇಳ್ತೈತಿ. ಯಾಕಂದ್ರೆ ಹಳೆಯ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಸೃಷ್ಟಿಯಾಗಿದ್ದು ವೇಷಿ ವಹಿವಾಟದ ಮಾರ್ಕೆಟ್ನಲ್ಲಿ. ವೇಷಿ ವಹಿವಾಟು ಇರುವಂಥ ಮೊಮ್ಮಕ್ಕಳ ಹೆಸರನ್ನು ನಮ್ಮ ಗುಡಿ ಒಳಗೆ, ನಮ್ಮ ತೇರಿನ ಒಳಗೆ ಹಚ್ಚಕ್ಕೆ ಹೋಗ್ಬಾರ್ದು. ನಾವು ಯಾಕೆ ಗುಡಿಯಾಗೆ ಬರ್ತೀವಿ ಅಂದ್ರೆ ನಮ್ಮ ಧರ್ಮದ ಮ್ಯಾಗ ನಮಗೆ ಸಂಕಟ ಐತಿ. ಇತಿಹಾಸ ಪುಸ್ತಕ ಓದ್ರಿ, ಮೊಘಲ್ ಹೆಂಗೆ ಸ್ಟಾರ್ಟ್ ಆಯ್ತು, ಮೊಘಲ್ ಹೆಂಗೆ ಉದ್ಭವ ಆಯ್ತು. ಇತಿಹಾಸ ಪುಸ್ತಕ ಓದ್ರಿ. ಮಠದ ಯಾವುದೇ ಸ್ವಾಮಿಗಳು ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಮೊಘಲರ ಹೆಸರನ್ನು ಗುಡಿ ಒಳಗೆ ಹಾಕಕ್ಕೆ ಹೋಗ್ಬೇಡ್ರಿ. ಮೊಘಲರಂದ್ರೆ ಪಾರ್ಟ್ ಆಫ್ ದಿ ಟೆರರಿಸ್ಟ್ ಕಾಸ್ಟ್, ಅ ಪಾರ್ಟ್ ಆಫ್ ದಿ ಸ್ಮಗ್ಲಿಂಗ್ ಕಾಸ್ಟ್. ಮೊಘಲರಂದ್ರೆ ಏನು, ಬಿಸ್ನೆಸ್ ಮೈಂಡ್. ಬಿಸ್ನೆಸ್ ಮಾಡೋಕ್ಕೆ ಮೊಘಲರು ರಾಜರು ತಮ್ಮ ಹೆತ್ತ ಮಗಳನ್ನೇ ಬಿಟ್ಟಿಲ್ಲ. ಬಕ್ತಿಯಾರ್ ಖಿಲ್ಜಿ ಇವರೆಲ್ಲ ತಮ್ಮ ಹೆತ್ತ ಮಗಳನ್ನು ಕೂಡ ರಾಜಕೀಯ ಉಪಯೋಗ ಮಾಡ್ಕೊಂಡಿದ್ದಾರೆ ಹಳೆ ಕಾಲದೊಳಗೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಸ್ವಾಮೀಜಿ ಮಠದವರು ಮೊಘಲರಿಗೆ ಮಳ್ಳಾಗಿ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊತೀರಿ. ಇದಕ್ಕೆ ಸಾಕ್ಷಿ ಆದವು. ಎಷ್ಟೋ ಗುಡಿ ಗುಂಡಾರಗಳು ದರ್ಗಾ ಮಸೀದಿಗಳಾಗಿದ್ದವು. ಬುದ್ಧಿ ಇಲ್ಲ ಅಂದ್ರೆ ಇನ್ನೂ ಇತಿಹಾಸ ಓದ್ರಿ, ಬುದ್ಧಿ ಕಲ್ಕೋರಿ. ನಾವು ವಿಡಿಯಾಗ ಬರೋರು ಹುಚ್ಚರಲ್ಲ, ನಾವೆಲ್ಲ ಇತಿಹಾಸ ಓದೀವಿ, ಒಂದೊಂದು ಪಣ್ಣ ಇತಿಹಾಸ ಓದಿರಿ. ಬಕ್ತಿಯಾರ್ ಖಿಲ್ಜಿ ನಲಂದ ವಿಶ್ವವಿದ್ಯಾಲಯವನ್ನು 3.5 ವರ್ಷ ಸುಟ್ಟಾನ, ಎಲ್ಲ ಗ್ರಂಥಗಳನ್ನ ಸುಟ್ಟಾನ. ಇಂಥ ದುಷ್ಟ ಶಕ್ತಿ ಇರುವಂಥ ನಮ್ಮ ಮಠದ ಸುತ್ತಮುತ್ತ ಅಡ್ಡಾಡ್ತಾವಂದ್ರೆ ಅವ್ರಿಗೆ ಬಹಿಷ್ಕಾರ ಹಾಕ್ರಿ. ಇನ್ನೂ ಏನು ಹೇಳ್ರಿ, ನಾ ಈ ವಿಡಿಯೋ ಮುಖಾಂತರ ನಾವೊಬ್ಬ ಸಾಧಾರಣ ಮನುಷ್ಯ, ಕಾಶ್ಮೀರದೊಳಗೆ 18 ವರ್ಷ ತಪಸ್ಸು ಮಾಡಿರೋ ಈ ಮನುಷ್ಯ ವಿಡಿಯೋದಾಗ ಬಂದು ಹೇಳ್ತಾನಂದ್ರೆ ಏನಾದ್ರು ಅರ್ಥ ಇರ್ತೈತಿ. ಇನ್ನು ಹೆಚ್ಚಿಗೆ ನಾ ಮಾತ್ರ ಅಲ್ಲ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಮೊಘಲ್ ಕೋ ಭಗಾವ್, ದೇಶ್ ಕೋ ಬಚಾವ್. ಭಾರತ್ ಮಾತಾ ಕಿ ಜೈ.